ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಆ ಯುದ್ಧ ಭೂಮಿಯಲ್ಲಿ ಸಿಲುಕಿರುವವರು ಸಾಕಷ್ಟು ಪರದಾಡ್ತಾ ಇದ್ರು. ಅದರ ನಂತರದಲ್ಲಿ ವಾಪಸ್ ಬರ್ತೀವೋ ಇಲ್ಲವೋ ಅನ್ನುವಂತಹ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳಿದ್ವು. ಆದರೆ ಅತಿ ಶೀಘ್ರವಾಗಿ ಅಂದ್ರೆ 3 ದಿನಗಳಲ್ಲಿ ವಾಪಸ್ ಆಗಿದ್ದಾರೆ ತಾಯ್ನಾಡಿಗೆ. ಎತಿಹಾದ್ನಿಂದ ಕೆಐಎಐಗೆ ಆಗಮಿಸಿದ್ದಾರೆ 230 ಕನ್ನಡಿಗರು. ಯುದ್ಧ ಭೂಮಿ ಭೀಕರತೆಯನ್ನ ಬಂದ ನಂತರದಲ್ಲಿ ಎಳೆಯಾಗಿ ಮುಚ್ಚಿಟ್ಟಿದ್ದಾರೆ. 100 ಮಂದಿ ವಾಪಸ್ ಬಂದರು. ಮೊದಲ ಹಂತದಲ್ಲಿ 230 ಮಂದಿ ವಾಪಸ್ ಬಂದಿರೋ 3 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆದರು. ಅನೇಕರು ಈ ಬಿಸಿನೆಸ್ ಪರ್ಪಸ್ಗೆ ಅಥವಾ ಅಲ್ಲಿ ಟೂರಿಂಗ್ ಪರ್ಪಸ್ಗೆ ಹೋಗಿರ್ತಾರೆ. ಅಂತವರು ಈಗ ಇಮಿಡಿಯೇಟ್ ಆಗಿ ವಾಪಸ್ ಬಂದಿರೋದು. ಅಲ್ಲಿ ಯಾವಾಗ ಈ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಹೋಯಿತು, ಆಗ ಇನ್ನಷ್ಟು ದಿನ ಉಳಿದ್ರೆ ಮತ್ತಷ್ಟು ಬಿಗಡಾಯಿಸುವಂತಹ ಸಾಧ್ಯತೆಗಳು ಇರೋದ್ರಿಂದ ಆದಷ್ಟು ಬೇಗ ಅವರನ್ನ ಈಗ ಕರೆಸಿಕೊಳ್ಳಲಾಗಿದೆ. 230 ಮಂದಿ ಮೊದಲ ಹಂತದಲ್ಲಿ ಈಗ ಬಂದಿರೋದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಆಗಮಿಸಿದ್ದಾರೆ 230 ಮಂದಿ ಕನ್ನಡಿಗರು ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ವಾಪಸ್ಸಾದ ನಂತರದಲ್ಲಿ ಅಲ್ಲಿ ಯಾವ ರೀತಿಯಾಗಿತ್ತು ಆ ಯುದ್ಧದ ಭೀಕರತೆ ಅಥವಾ ಅವ್ರಿಗಾದಂತಹ ಅನುಭವ ಅದೆಲ್ಲವನ್ನು ಕೂಡ ಅವರೇ ಮಾತಾಡಿದ್ದಾರೆ. ಗೌಡ್ರಿದ್ದಾರೆ. ಅವರು ಕೂಡ ದುಬೈಯಿಂದ ಈಗ ತಾನೇ ಏರ್ಪೋರ್ಟ್ಗೆ ಬಂದಿದ್ದಾರೆ, ಬೆಂಗಳೂರಿನ ಏರ್ಪೋರ್ಟ್ಗೆ. ಅಲ್ಲಿನ ಒಂದು ಸಿಚುವೇಶನ್ ಹೇಗಿತ್ತು ಅಂತ ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಹೇಗಿತ್ತು ಸರ್ ಅಲ್ಲಿನ ಸಿಚುವೇಶನ್? ಸರ್, ಎಂತವ್ರಿಗೂ ಭಯ ಬೀಳತ್ತ ಸಿಚುವೇಶನ್ ಇತ್ತು. ಆ ಭಯ ಬೀಳ್ತಕ್ಕಂಥ ಸಿಚುವೇಶನ್ ಅಲ್ಲಿ ಸ್ವಲ್ಪ ಧೈರ್ಯ ನಾವೇ ತಗೋಬೇಕು. ಬಟ್ ಥ್ಯಾಂಕ್ಸ್ ಫಾರ್ ದುಬೈ ಗವರ್ಮೆಂಟ್ ಅಂಡ್ ಎಮಿರೇಟ್ಸ್. ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿದ್ರು. ನಮ್ಮನ್ನೆಲ್ಲ ಇಮಿಡಿಯೇಟ್ ಆಗಿ ಕರ್ಕೊಂಡ್ಬಂದ್ರು. ಬಹಳ ಫ್ಲೈಟ್ಗಳೆಲ್ಲ ಇಮಿಡಿಯೇಟ್ ಆಗಿ ಬಿಟ್ಟಿದ್ರು. ಇವತ್ತೇ 4 ಫ್ಲೈಟ್ ಹೊರಡ್ತು. ನಿನ್ನೆ ಅಬುದಾಬಿಯಿಂದ ಬಂದ್ರೆ ಅಲ್ಲಿ ಯಾರು ಕೂಡ ಇವರು ಇರಲಿಲ್ಲ, ಯಾರು ಹೋದಂತ ಟೂರಿಸ್ಟ್ ಇರಲಿಲ್ಲ. ಟೂರಿಸ್ಟ್ ಇದ್ದದ್ದು ಇಲ್ಲಿ. ಆಮೇಲೆ ಅಮೆರಿಕ ಹೋಗೋರು, ಲಂಡನ್ ಹೋಗೋರು ಎಲ್ಲ ಟ್ರಾನ್ಸಿಟ್ ಫ್ಲೈಟಿಗೆ ಹೋಗ್ಬೇಕಲ್ಲ, ಅವರೆಲ್ಲರೂ ಕೂಡ ಬಹಳ ಜನ ವಾಪಸ್ ಬಂದ್ರು ಇವತ್ತು. ಹಾಗಾಗಿ ನಾಳೆಯಿಂದ ಆಪರೇಟ್ ಆಗ್ತಾ ಇದೆ. ಯುದ್ಧದ ಭೀತಿ ಇದೆ, ಯುದ್ಧದ ವಾತಾವರಣ ಇನ್ನು ಬುರ್ಜ್ ಖಲೀಫಾ ಪಕ್ಕನೇ ಆಗಿದೆ ಒಂದು ಘಟನೆ ಅಂತಂದು ಕೇಳ್ಪಟ್ಟಿವಿ. ಆದ್ರೆ ಅದು ನಿಜಾನ ಸುಳ್ಳ ಸರ್? ಖಂಡಿತ ಬಿದ್ದಿದ್ದು ಕಾಣ್ತಾ ಇದ್ದಾರೆ ಸರ್. ಅಲ್ಲಿ ಬಿದ್ದಿದ್ದು, ಬೆಂಕಿ ಹತ್ಕೊಂಡಿದ್ದು. ಬೆಳಿಗ್ಗೆ ಕೂಡ ನಾನು ಕೃಷ್ಣ ಬೈರೇಗೌಡರು ಮತ್ತೆ ನಮ್ಮ ಇವರಿಗೆ ಎಚ್ ಕೆ ಪಾಟೀಲ್ ಹತ್ರ ಮಾತಾಡುವಾಗ ಆ ಮಾತಾಡೋ ಸಮಯದಲ್ಲಿ 3 ಬಾಂಬ್ ಬಿದ್ದಿದ್ದು ಬಹಳ ಸೌಂಡ್ ಇತ್ತು. ಅದು ಸೌಂಡ್ ಅಂದ್ರೆ ಪವರ್ಫುಲ್ ಸೌಂಡ್. ಅದು ಏನಾಗಿದೆ ಗೊತ್ತಿಲ್ಲ ವಿಷಯ. ಏರ್ಪೋರ್ಟ್ ಹತ್ರನೂ ಹಾಕಿದ್ದಾರೆ. ಅಲ್ಲಿ ನಿವಾಸಿಗಳ ವಾತಾವರಣ ಹೆಂಗಿದೆ ಅಂದ್ರೆ ಯುದ್ಧ ಜಾಸ್ತಿ ನಡೀತಾ ಇದೆ, ಅಲ್ಲಿ ಅವರು ಬದುಕು ಹೆಂಗ್ ನಡೀತಾ ಇದೆ ಸದ್ಯಕ್ಕೆ? ಅವರು ಕೆಲಸ ಮಾಡೋ ಎಲ್ಲ ನೀವು ಹೇಳಿದಲ್ಲೇ ವರ್ಕ್ ಫ್ರಮ್ ಹೋಮ್ ಅದು ನಡೀತಾ ಇದೆ. ಶಾಲಾ ಕಾಲೇಜು ರಜೆ ಕೊಟ್ಟಾರೆ, ಅದೆಲ್ಲ ನಡೀತಾ ಇದೆ. ಸರ್, ನಮ್ಮ ಕನ್ನಡಿಗರು ವಾಪಸ್ ಬರ್ಲಿಕ್ಕೆ ಏನಾದ್ರೂ ಸಮಸ್ಯೆಗಳಾಯ್ತಾ ಆರಂಭದಲ್ಲಿ? ಯುದ್ಧ ಆರಂಭದಲ್ಲಿ ಪಾಪ ಎಲ್ಲ ಆತಂಕಕ್ಕೊಳಗಾಗಿದ್ರು. ಅವರಿಗೆ ಧೈರ್ಯ ಹೇಳಿ ಮತ್ತೆ ಅವರಿಗೆಲ್ಲ ಹೆಲ್ಪ್ಲೈನ್ ಮಾಡಿ ಮತ್ತೆ ಅವ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೆ ಅಲ್ಲಿ ಹೋಟೆಲ್ಗಳಿಗೂ ಕಂಟಿನ್ಯೂ ಆಗತಕ್ಕಂಥ ವ್ಯವಸ್ಥೆ ಮಾಡಿ ಅಂತ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ. ಇಮಿಡಿಯೇಟ್ ಆಗಿ ಕೃಷ್ಣ ಬೈರೇಗೌಡರು ಇವರೆಲ್ಲ ಸ್ವಲ್ಪ ಕೆಲಸ ಅದನ್ನೆಲ್ಲ ಮಾಡಿದ್ದಾರೆ. ಅದು ನಡೀತಾ ಇತ್ತು. ಆಮೇಲೆ ಇವತ್ತು ಹೆಲ್ಪ್ಲೈನ್ ಎಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ದುಬೈ ಗವರ್ಮೆಂಟ್ ಹ್ಯಾಸ್ ಟೇಕನ್ ಬೋಲ್ಡ್ ಸ್ಟೆಪ್ ಅಂಡ್ ಎಮಿರೇಟ್ಸ್ ಪೈಲಟ್ಸ್ಗಳು ಇವರಿಗೆಲ್ಲ ಫ್ಲೈಟ್ಗಳು ಲೈನಿಗೆ ನಿಂತಿದ್ದಾರೆ. ಬೆಳಿಗ್ಗೆ 5-6 ಫ್ಲೈಟ್ ಒಟ್ಟಿಗೆ ಹೊರಡುತ್ತೆ. ಇವತ್ತು ಬಹಳ ಜನ ಇಲ್ಲಿ ಬಂದರು. ಓಕೆ, ಇದು MLC ಭೋಜೇಗೌಡರ ಮಾತಾಗಿದೆ. ಅಂದ್ರೆ ದುಬೈಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅನ್ನುವಂಥದ್ದು. ಯಾಕಂದ್ರೆ ಅವರು ಕೂಡ ಅದೇ ಭಾಗದಿಂದ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಸಿಚುವೇಶನ್ ಹಂಚಿಕೊಂಡ್ರು. ಅಂದ್ರೆ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ಗಳು ಬಿದ್ದಿದ್ದು, ಅಲ್ಲಿ ಬೆಂಕಿ ಹತ್ಕೊಂಡು ಅದನ್ನ ನಾವು ಕಣ್ಣಾರೆ ನೋಡಿದೀವಿ ಅನ್ನುವಂಥದ್ದು ಕೂಡ ಭೋಜೇಗೌಡರ ಮಾತಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಭಯ ಅಂತೂ ಇರುತ್ತೆ. ಬಿಕಾಸ್ ನಾವು ಅಲ್ಲಿ ಫಸ್ಟ್ ಟೈಮ್ ನಾನು ಯಾವತ್ತು ವಾರ್ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಅಂತೂ ತುಂಬಾ ಡ್ರೆಡ್ಫುಲ್ ಇತ್ತು ಸಿಚುವೇಶನ್. ಬಿಕಾಸ್ ನಮ್ಗೆ ಬಾಂಬ್ ಸೌಂಡ್ಸ್ ಎಲ್ಲ ಕೇಳಿಸ್ತಿತ್ತು. ಬಟ್ UAE ಗವರ್ಮೆಂಟ್ ಇಸ್ ದ ಬೆಸ್ಟ್ ಗವರ್ಮೆಂಟ್ ಅಲ್ಲಿ. ಬಿಕಾಸ್ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಸೋ ವೆಲ್. ನಮ್ನೆಲ್ಲ ಸೇಫ್ ಆಗಿರಾಗಲಿ, ಹೋಟೆಲ್ಸ್ ಮತ್ಲಬ್ ಅಂದ್ರೆ ಕಾಸ್ಟ್ಲಿ ಹೋಟೆಲ್ಸ್ ಅಲ್ಲಿ ಕೂಡ ಸ್ಟೇ, ಆಲ್ ದ ಹೋಟೆಲ್, ಏರ್ಲೈನ್ಸ್ ಎಲ್ಲ ದೇ ಕೇಮ್ ಟುಗೆದರ್ ವಿತ್ ದ ಗವರ್ಮೆಂಟ್ ಅಂಡ್ ಅವರೆಲ್ಲ ನಮ್ನ ಸೇಫ್ ಅಟ್ಮಾಸ್ಫಿಯರ್ ಅಲ್ಲಿ ಇರಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಆಕ್ಚುಲಿ ನಾವು ಅಬುದಾಬಿ ಏರ್ಪೋರ್ಟ್ ಇಂದ ಶನಿವಾರ ಹೊರಡಬೇಕಿತ್ತು. ಸೊ ಅವಾಗ ನಮಗೆ ಐ ಥಿಂಕ್ ನಮ್ದು
2:15ಗೆ ಫ್ಲೈಟ್ ಇದ್ದಿದ್ದು. 1:45 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಅಲ್ಲಿವರೆಗೂ ವಾರ್ ಆಗ್ತದೆ ಅಂತ ಗೊತ್ತಿತ್ತು, ಬಟ್ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಐಡಿಯಾ ಇರಲಿಲ್ಲ ನನಗೆ. ಸೊ ಅವಾಗ 1:15 ಆದ್ರೂ 1:45 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ಲಿಲ್ವಲ್ಲ, ಅವಾಗ ನಾವ್ ಅನ್ಕೊಂಡ್ವಿ, ಅವಾಗ ಅಂದ್ರೆ ರೂಮರ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಸೊ ಅವಾಗ ಗೊತ್ತಾಯ್ತು ನಮಗೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ, ನಾವು ಫ್ಲೈ ಮಾಡಕ್ಕಾಗಲ್ಲ ಅಂತ. ಸೊ ಅವಾಗ ಸ್ವಲ್ಪ ಪ್ಯಾನಿಕ್ ಆದ್ವಿ. ಅಂಡ್ ನಮ್ಮ ಫೈಟರ್ ಜೆಟ್ಸ್ ಎಲ್ಲ ಓಡಾಡ್ತಿತ್ತು ಏರ್ಪೋರ್ಟ್ ಇಂದ ಈಚೆ, ನಮಗೆ ಕಾಣಿಸ್ತಾ ಇತ್ತು. ಅಂಡ್ ಇನ್ಸ್ಟೆಂಟ್ ಆಗಿ ಮೊಬೈಲಿಗೆ ಇದು ಸೈರನ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಭಯ ಆಯ್ತು. ಎಲ್ಲರೂ ಒಂದೇ ಸರಿ ವಿಂಡೋ ಪಕ್ಕ ಕೂತಿರೋರೆಲ್ಲ ಎದ್ಬಿಟ್ಟು ಸೈಡಿಗೆ ಎದ್ದು ಹೋಗ್ಬಿಟ್ವಿ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಪ್ಯಾನಿಕ್ ಆಯ್ತು ನಮಗೆ. ಅದಾದ್ಮೇಲೆ ಐ ಥಿಂಕ್ 4:00 ಅಷ್ಟರಲ್ಲಿ ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ಎಲ್ಲ ಗೊತ್ತಾಯ್ತು ನಮಗೆ. ಈ ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ. It was all fine, nothing to worry. There was no problem. It was very convenient and we came. No, nothing happened. It was all in the air, so we didn't feel anything on ground. Yeah. ಅಲ್ಲಿ ಬೇರೆ ಬೇರೆ ಕಡೆ ಏನಾಗ್ತಿತ್ತು ಅಂತ ನಿಮ್ಗೆ ನ್ಯೂಸ್ ಬರ್ತಿತ್ತು ಕನ್ನಡದಲ್ಲಿ? No, but yeah, the news was there a lot, but on ground we didn't feel it much. ನಾನು ಅಬುದಾಬಿಯಿಂದ ಬಂದಿರೋದು. ಅಲ್ಲಿ ನಾವು ಸೀ ವರ್ಲ್ಡ್ ಹತ್ರ ಹೋಗಿದ್ದಾಗ 2 days ಬ್ಯಾಕ್ ಅಂದ್ರೆ ಮೇಲ್ಗಡೆನೆ ಮಿಸೈಲ್ ಹೋಗಿದ್ ಕಾಣಿಸ್ತು, ಶಾರ್ಟ್ ಮಾಡಿದ್ದು. ಬಟ್ ಅಷ್ಟೇ, ಅದು ನೆಕ್ಸ್ಟ್ ದಿನ ಪೀಸ್ಫುಲ್ ಆಗೇ ಇತ್ತು. ಬಟ್ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ರಿಂದ ನಮ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇವತ್ತು ಎತಿಹಾದ್ ಬೇರೆ ಫ್ಲೈಟ್ ಅರೇಂಜ್ ಮಾಡಿ ಕರ್ಕೊಂಡು. ಇಲ್ಲ ಅಲ್ಲಿ ಹೋಟೆಲ್ ಎಲ್ಲ ಅವರೇ ಅರೇಂಜ್ ಮಾಡಿದ್ರು, ಗವರ್ಮೆಂಟ್ ಅರೇಂಜ್ ಮಾಡಿದ್ರು. ಸೊ ನಮ್ ಸ್ಟೇನು ಎಕ್ಸ್ಟೆಂಡ್ ಮಾಡಿದ್ರು, ಮೀಲ್ಸು ಕೊಟ್ರು, ತುಂಬಾ ಚೆನ್ನಾಗಿ ಫಸ್ಟ್ ಟೈಮ್ ನೋಡ್ದಾಗ ಭಯ ಆಯ್ತು. ಬಟ್ ಅಷ್ಟೇ, ಫಸ್ಟ್ ಡೇ ಮಾತ್ರ ಮಿಸ್ ಆಯ್ತು. ಒಂದು ಕಡೆಯಲ್ಲಿ ಯುದ್ಧ ನಡೀತಾ ಇದ್ರೆ ಮತ್ತೊಂದು ಕಡೆಯಲ್ಲಿ ಆ ಯುದ್ಧ ಭೂಮಿಯಲ್ಲಿ ಸಿಲುಕಿರುವವರು ಸಾಕಷ್ಟು ಪರದಾಡ್ತಾ ಇದ್ರು. ಅದರ ನಂತರದಲ್ಲಿ ವಾಪಸ್ ಬರ್ತೀವೋ ಇಲ್ಲವೋ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಅನುಮಾನಗಳಿದ್ವು. ಆದ್ರೆ ಅತಿ ಶೀಘ್ರವಾಗಿ ಅಂದ್ರೆ 3 ದಿನಗಳಲ್ಲಿ ವಾಪಸ್ ಆಗಿದ್ದಾರೆ ತಾಯ್ನಾಡಿಗೆ. ಎತಿಹಾದ್ನಿಂದ KIALಗೆ ಆಗಮಿಸಿದ್ದಾರೆ 230 ಕನ್ನಡಿಗರು. ಯುದ್ಧ ಭೂಮಿ ಭೀಕರತೆಯನ್ನ ಬಂದ ನಂತರದಲ್ಲಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. 100 ಮಂದಿ ವಾಪಸ್ ಬಂದರು. ಮೊದಲ ಹಂತದಲ್ಲಿ 230 ಮಂದಿ ವಾಪಸ್ ಬಂದಿರೋ 3 ದಿನಗಳ ಬಳಿಕ ಬೆಂಗಳೂರಿಗೆ ವಾಪಸ್ ಆದ್ರು. ಅನೇಕರು ಈ ಬಿಸಿನೆಸ್ ಪರ್ಪಸ್ಗೆ ಅಥವಾ ಅಲ್ಲಿ ಟೂರಿಂಗ್ ಪರ್ಪಸ್ಗೆ ಹೋಗಿರ್ತಾರೆ. ಅಂತವರು ಈಗ ಇಮಿಡಿಯೇಟ್ ಆಗಿ ವಾಪಸ್ ಬಂದಿರೋರು. ಅಲ್ಲಿ ಯಾವಾಗ ಈ ಯುದ್ಧದ ಭೀಕರತೆ ಹೆಚ್ಚಾಗ್ತಾ ಹೋಯ್ತು, ಆಗ ಇನ್ನಷ್ಟು ದಿನ ಉಳಿದ್ರೆ ಮತ್ತಷ್ಟು ಬಿಗಡಾಯಿಸುವಂತ ಸಾಧ್ಯತೆಗಳು ಇರೋದ್ರಿಂದ ಆದಷ್ಟು ಬೇಗ ಅವರನ್ನ ಈಗ ಕರೆಸಿಕೊಳ್ಳಲಾಗಿದೆ. 230 ಮಂದಿ ಮೊದಲ ಹಂತದಲ್ಲಿ ಈಗ ಬಂದಿರೋದು. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಆಗಮಿಸ್ತಾ ಇರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀವಿ. ಈಗಾಗಲೇ ಆಗಮಿಸಿದ್ದಾರೆ 230 ಮಂದಿ ಕನ್ನಡಿಗರು. ತಾಯ್ನಾಡಿಗೆ ವಾಪಸ್ ಆಗಿದ್ದಾರೆ. ವಾಪಸ್ಸಾದ ನಂತರದಲ್ಲಿ ಅಲ್ಲಿ ಯಾವ ರೀತಿಯಾಗಿತ್ತು ಆ ಯುದ್ಧದ ಭೀಕರತೆ ಅಥವಾ ಅವ್ರಿಗಾದಂತಹ ಅನುಭವ, ಅದೆಲ್ಲವನ್ನು ಕೂಡ ಅವರೇ ಮಾತಾಡಿದ್ದಾರೆ. ಗೌಡ್ರು ಇದ್ದಾರೆ, ಅವರು ಕೂಡ ದುಬೈಯಿಂದ ಈಗ ತಾನೇ ಏರ್ಪೋರ್ಟ್ಗೆ ಬಂದಿದ್ದಾರೆ, ಬೆಂಗಳೂರಿನ ಏರ್ಪೋರ್ಟ್ಗೆ. ಅಲ್ಲಿನ ಒಂದು ಸಿಚುವೇಶನ್ ಹೇಗಿತ್ತು ಅಂತ ನೇರವಾಗಿ ಅವ್ರನ್ನೇ ಮಾತಾಡಿಸುವಂತ ಪ್ರಯತ್ನ ಮಾಡೋಣ. ಸರ್, ಹೇಗಿತ್ತು ಸರ್ ಅಲ್ಲಿನ ಸಿಚುವೇಶನ್? ಸರ್, ಎಂತವ್ರಿಗೂ ಭಯ ಬೀಳತ್ತ ಸಿಚುವೇಶನ್ ಇತ್ತು. ಆ ಭಯ ಬೀಳ್ತಕ್ಕಂಥ ಸಿಚುವೇಶನ್ ಅಲ್ಲಿ ಸ್ವಲ್ಪ ಧೈರ್ಯ ನಾವೇ ತಗೋಬೇಕು. ಬಟ್ ಥ್ಯಾಂಕ್ಸ್ ಫಾರ್ ದುಬೈ ಗವರ್ಮೆಂಟ್ ಅಂಡ್ ಎಮಿರೇಟ್ಸ್. ಇಮಿಡಿಯೇಟ್ ಆಗಿ ಆಕ್ಷನ್ ಮಾಡಿದ್ರು, ನಮ್ಮನ್ನೆಲ್ಲ ಇಮಿಡಿಯೇಟ್ ಆಗಿ ಕರ್ಕೊಂಡ್ಬಂದ್ರು. ಬಹಳ ಫ್ಲೈಟ್ಗಳೆಲ್ಲ ಇಮಿಡಿಯೇಟ್ ಆಗಿ ಬಿಟ್ಟಿದ್ದಾರೆ. ಇವತ್ತೇ 4 ಫ್ಲೈಟ್ ಹೊರಡ್ತು. ನಿನ್ನೆ ಅಬುದಾಬಿಯಿಂದ ಬಂದ್ರು. ಅಬುದಾಬಿಯಿಂದ ಬಂದ್ರೆ ಅಲ್ಲಿ ಯಾರು ಕೂಡ ಇವರು ಇರಲಿಲ್ಲ, ಯಾರು ಹೋದಂತ ಟೂರಿಸ್ಟ್ ಇರಲಿಲ್ಲ. ಟೂರಿಸ್ಟ್ ಇದ್ದದ್ದು ಇಲ್ಲಿ. ಆಮೇಲೆ ಅಮೆರಿಕ ಹೋಗೋರು, ಲಂಡನ್ ಹೋಗೋರು ಎಲ್ಲ ಟ್ರಾನ್ಸಿಟ್ ಫ್ಲೈಟಿಗೆ ಹೋಗ್ಬೇಕಲ್ಲ, ಅವರೆಲ್ಲರೂ ಕೂಡ ಬಹಳ ಜನ ವಾಪಸ್ ಬಂದ್ರು ಇವತ್ತು. ಹಾಗಾಗಿ ನಾಳೆಯಿಂದ ಆಪರೇಟ್ ಆಗ್ತಾ ಇದೆ. ಯುದ್ಧದ ಭೀತಿ ಇದೆ, ಯುದ್ಧದ ವಾತಾವರಣ ಇನ್ನು ಬುರ್ಜ್ ಖಲೀಫಾ ಪಕ್ಕನೇ ಆಗಿದೆ ಒಂದು ಘಟನೆ ಅಂತ ಕೇಳ್ಪಟ್ಟಿವಿ. ಆದ್ರೆ ಅದು ನಿಜಾನ ಸುಳ್ಳ ಸರ್? ಖಂಡಿತ ಬಿದ್ದಿದ್ದು ಕಾಣ್ತಾ ಇದ್ದಾರೆ ಸರ್. ಅಲ್ಲಿ ಬಿದ್ದಿದ್ದು, ಬೆಂಕಿ ಹತ್ಕೊಂಡಿದ್ದು. ಬೆಳಿಗ್ಗೆ ಕೂಡ ನಾನು ಕೃಷ್ಣ ಬೈರೇಗೌಡರು ಮತ್ತೆ ನಮ್ಮ ಇವರಿಗೆ ಎಚ್ ಕೆ ಪಾಟೀಲ್ ಹತ್ರ ಮಾತಾಡುವಾಗ, ಆ ಮಾತಾಡೋ ಸಮಯದಲ್ಲಿ 3 ಬಾಂಬ್ ಬಿತ್ತು. ಬಿದ್ದಿದ್ದು ಬಹಳ ಸೌಂಡ್ ಇತ್ತು. ಅದು ಸೌಂಡ್ ಅಂದ್ರೆ ಪವರ್ಫುಲ್ ಸೌಂಡ್. ಅದು ಏನಾಗಿದೆ ಗೊತ್ತಿಲ್ಲ ವಿಷಯ. ಏರ್ಪೋರ್ಟ್ ಹತ್ರನೂ ಹಾಕಿದ್ದಾರೆ.
ಇದೆಲ್ಲ ಆಗಿದೆ. ಅಲ್ಲಿ ನಿವಾಸಿಗಳ ವಾತಾವರಣ ಹೆಂಗಿದೆ ಅಂದ್ರೆ ಯುದ್ಧ ಜಾಸ್ತಿ ನಡೀತಾ ಇದೆ, ಅಲ್ಲಿ ಅವರು ಬದುಕು ಹೆಂಗ್ ನಡೀತಾ ಇದೆ ಈಗ ಸದ್ಯಕ್ಕೆ ಸರ್? ಅವರು ಕೆಲಸ ಮಾಡೋ ಎಲ್ಲ ನೀವು ಹೇಳಿದ್ರೆ ವರ್ಕ್ ಫ್ರಮ್ ಹೋಮ್ ಅದು ನಡೀತಾ ಇದೆ. ಶಾಲಾ ಕಾಲೇಜು ರಜೆ ಕೊಡ್ತಾರೆ, ಅದೆಲ್ಲ ನಡೀತಾ ಇದೆ. ಸರ್, ನಮ್ಮ ಕನ್ನಡಿಗರು ವಾಪಸ್ ಬರ್ಲಿಕ್ಕೆ ಏನಾದ್ರೂ ಸಮಸ್ಯೆಗಳಾಯ್ತಾ ಆರಂಭದಲ್ಲಿ ಯುದ್ಧ ಸ್ಟಾರ್ಟ್? ಆರಂಭದಲ್ಲಿ ಪಾಪ ಎಲ್ಲ ಆತಂಕಕ್ಕೊಳಗಾಗಿದ್ರು. ಅವರಿಗೆ ಧೈರ್ಯ ಹೇಳಿ ಮತ್ತೆ ಅವರಿಗೆಲ್ಲ ಹೆಲ್ಪ್ ಲೈನ್ ಮಾಡಿ ಮತ್ತೆ ಅವ್ರು ಎಲ್ಲೆಲ್ಲಿ ಉಳ್ಕೊಂಡಿದ್ದಾರೆ ಅಲ್ಲಿ ಹೋಟೆಲ್ಗಳಿಗೂ ಕಂಟಿನ್ಯೂ ಆಗತಕ್ಕಂಥ ವ್ಯವಸ್ಥೆ ಮಾಡಿ ಅಂತ ಸರ್ಕಾರಕ್ಕೆ ವಿನಂತಿ ಮಾಡಿದ್ದೆ. ಇಮಿಡಿಯೇಟ್ ಆಗಿ ಕೃಷ್ಣ ಬೈರೇಗೌಡರು ಇವರೆಲ್ಲ ಸ್ವಲ್ಪ ಕೆಲಸ ಅದನ್ನೆಲ್ಲ ಮಾಡಿದ್ದಾರೆ, ಅದು ನಡೀತಾ ಇತ್ತು. ಆಮೇಲೆ ಇವತ್ತು ಹೆಲ್ಪ್ ಲೈನ್ ಎಲ್ಲ ಹೇಳಿದ್ರು. ಅಷ್ಟೊತ್ತಿಗೆ ದುಬೈ ಗವರ್ಮೆಂಟ್ ಹ್ಯಾಸ್ ಟೇಕನ್ ಬೋಲ್ಡ್ ಸ್ಟೆಪ್ ಅಂಡ್ ಎಮಿರೇಟ್ಸ್ ಪೈಲಟ್ಸ್ಗಳು ಇವರಿಗೆಲ್ಲ ಫ್ಲೈಟ್ಗಳು ಲೈನಿಗೆ ನಿಂತಿದ್ದಾರೆ. ಬೆಳಿಗ್ಗೆ ಒಂದು 5-6 ಫ್ಲೈಟ್ ಒಟ್ಟಿಗೆ ಹೊರಡುತ್ತೆ. ಇವತ್ತು ಬಹಳ ಜನ ಇಲ್ಲಿ ಬಂದರು. ಓಕೆ, ಇದು MLC ಭೋಜೇಗೌಡರ ಮಾತಾಗಿದೆ. ಅಂದ್ರೆ ದುಬೈಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇತ್ತು ಅನ್ನುವಂಥದ್ದು, ಯಾಕಂದ್ರೆ ಅವರು ಕೂಡ ಅದೇ ಭಾಗದಿಂದ ಇಲ್ಲಿ ಬಂದಂತ ಸಂದರ್ಭದಲ್ಲಿ ಅಲ್ಲಿರುವಂತಹ ಕೆಲವೊಂದಿಷ್ಟು ಸಿಚುವೇಶನ್ ಹಂಚಿಕೊಂಡ್ರು. ಅಂದ್ರೆ ಬುರ್ಜ್ ಖಲೀಫಾ ಪಕ್ಕದಲ್ಲೇ ಬಾಂಬ್ಗಳು ಬಿದ್ದಿದ್ದು, ಅಲ್ಲಿ ಬೆಂಕಿ ಹತ್ಕೊಂತು, ಅದನ್ನ ನಾವು ಕಣ್ಣಾರೆ ನೋಡಿದೀವಿ ಅನ್ನುವಂಥದ್ದು ಕೂಡ ಭೋಜೇಗೌಡರ ಮಾತಾಗಿದೆ ಅಂತಾನೆ ಹೇಳ್ಬೋದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ರೆಹಮಾನ್ ಹೊಳಲು, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸರ್, ಭಯ ಅಂತೂ ಇರುತ್ತೆ. ಬಿಕಾಸ್ ನಾವು ಅಲ್ಲಿ ಫಸ್ಟ್ ಟೈಮ್ ನಾನು ಯಾವತ್ತು ವಾರ್ ಎಲ್ಲ ಏನು ಎಕ್ಸ್ಪೀರಿಯನ್ಸ್ ಮಾಡಿರ್ಲಿಲ್ಲ. ಅಲ್ಲಿ ಫಸ್ಟ್ ಟೈಮ್ ಅಲ್ಲಿ ಹೋದಾಗ ಅಂತೂ ತುಂಬಾ ಡ್ರೆಡ್ಫುಲ್ ಇತ್ತು ಸಿಚುವೇಶನ್. ಬಿಕಾಸ್ ನಮಗೆ ಬಾಂಬ್ ಸೌಂಡ್ಸ್ ಎಲ್ಲ ಕೇಳಿಸ್ತಿತ್ತು. ಬಟ್ UAE ಗವರ್ಮೆಂಟ್ ಇಸ್ ದ ಬೆಸ್ಟ್ ಗವರ್ಮೆಂಟ್ ಅಲ್ಲಿ, ಬಿಕಾಸ್ ದೇ ಹ್ಯಾವ್ ಹ್ಯಾಂಡಲ್ಡ್ ಇಟ್ ಸೋ ವೆಲ್. ನಮ್ನೆಲ್ಲ ಸೇಫ್ ಆಗಿರಾಗಲಿ, ಹೋಟೆಲ್ಸ್ ಮತ್ಲಬ್ ಅಂದ್ರೆ ಕಾಸ್ಟ್ಲಿ ಹೋಟೆಲ್ಸ್ ಅಲ್ಲಿ ಕೂಡ ಸ್ಟೇ, ಆಲ್ ದ ಹೋಟೆಲ್ ಏರ್ಲೈನ್ಸ್ ಎಲ್ಲ ದೇ ಕೇಮ್ ಟುಗೆದರ್ ವಿತ್ ದ ಗವರ್ಮೆಂಟ್ ಅಂಡ್ ಅವರೆಲ್ಲ ನಮ್ನ ಸೇಫ್ ಅಟ್ಮಾಸ್ಫಿಯರ್ ಅಲ್ಲಿ ಇರಕ್ಕೆ ತುಂಬಾ ಪ್ರಯತ್ನ ಪಟ್ಟರು. ಅಂಡ್ ವಿ ಆರ್ ವೆರಿ ಥ್ಯಾಂಕ್ಫುಲ್ ಫಾರ್ ದೆಮ್. ಆಕ್ಚುಲಿ ನಾವು ಅಬುದಾಬಿ ಏರ್ಪೋರ್ಟ್ ಇಂದ ಶನಿವಾರ ಹೊರಡಬೇಕಿತ್ತು. ಸೊ ಅವಾಗ ನಮಗೆ ಐ ಥಿಂಕ್ ನಮ್ದು 2:15 ಫ್ಲೈಟ್ ಇದ್ದಿದ್ದು. 1:15 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡಲಿಲ್ಲ. ನನಗೆ ಅಲ್ಲಿವರೆಗೂ ವಾರ್ ಆಗ್ತದೆ ಅಂತ ಗೊತ್ತಿತ್ತು, ಬಟ್ ಏರ್ ಸ್ಪೇಸ್ ಎಲ್ಲ ಕ್ಲೋಸ್ ಆಗಿದೆ ಅಂತ ಐಡಿಯಾ ಇರಲಿಲ್ಲ ನನಗೆ. ಸೊ ಅವಾಗ 1:15 ಆದ್ರೂ 1:15 ಆದ್ರೂ ಬೋರ್ಡಿಂಗ್ ಸ್ಟಾರ್ಟ್ ಮಾಡ್ಲಿಲ್ವಲ್ಲ, ಅವಾಗ ನಾವ್ ಅನ್ಕೊಂಡ್ವಿ, ಅವಾಗ ಅಂದ್ರೆ ರೂಮರ್ಸ್ ಎಲ್ಲ ಸ್ಟಾರ್ಟ್ ಆಯ್ತಲ್ಲ. ಸೊ ಅವಾಗ ಗೊತ್ತಾಯ್ತು ನಮಗೆ ಏರ್ ಸ್ಪೇಸ್ ಕ್ಲೋಸ್ ಆಗಿದೆ, ನಾವು ಫ್ಲೈ ಮಾಡಕ್ಕಾಗಲ್ಲ ಅಂತ. ಸೊ ಅವಾಗ ಸ್ವಲ್ಪ ಪ್ಯಾನಿಕ್ ಆದ್ವಿ. ಅಂಡ್ ನಮ್ಮ ಫೈಟರ್ ಜೆಟ್ಸ್ ಎಲ್ಲ ಓಡಾಡ್ತಿತ್ತು ಏರ್ಪೋರ್ಟ್ ಇಂದ ಈಚೆ, ನಮಗೆ ಕಾಣಿಸ್ತಾ ಇತ್ತು. ಅಂಡ್ ಇನ್ಸ್ಟೆಂಟ್ ಆಗಿ ಮೊಬೈಲಿಗೆ ಇದು ಸೈರನ್ ಎಲ್ಲ ಬರಕ್ ಸ್ಟಾರ್ಟ್ ಆಯ್ತು. ಸೊ ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಭಯ ಆಯ್ತು. ಎಲ್ಲರೂ ಒಂದೇ ಸರಿ ವಿಂಡೋ ಪಕ್ಕ ಕೂತಿರೋರೆಲ್ಲ ಎದ್ಬಿಟ್ಟು ಸೈಡಿಗೆ ಎದ್ದು ಹೋಗ್ಬಿಟ್ವಿ. ಅವಾಗ ಒಂದ್ ಸ್ವಲ್ಪ ಜಾಸ್ತಿ ಪ್ಯಾನಿಕ್ ಆಯ್ತು ನಮಗೆ. ಅದಾದ್ಮೇಲೆ ಐ ಥಿಂಕ್ 4 o'clock ಅಷ್ಟರಲ್ಲಿ ಎಲ್ಲ ಫ್ಲೈಟ್ಸ್ ಎಲ್ಲ ಕ್ಯಾನ್ಸಲ್ ಆಯ್ತು ಅಂತ ಎಲ್ಲ ಗೊತ್ತಾಯ್ತು ನಮಗೆ. ಏರ್ಪೋರ್ಟ್ ಅಲ್ಲಿ ಆಕ್ಚುಲಿ ತುಂಬಾ ಚೆನ್ನಾಗಿ, it was all fine, nothing to worry. There's no problem. It was very convenient and we came. No, nothing happened. It was all in the air, so we didn't feel anything on ground. Yeah. ಅಲ್ಲಿ ಬೇರೆ ಬೇರೆ ಕಡೆ ಏನಾಗ್ತಿತ್ತು ಅಂತ ನಿಮಗೆ ನ್ಯೂಸ್ ಬರ್ತಿತ್ತು ಕನ್ನಡದಲ್ಲಿ? No, but yeah, the news was there a lot, but on ground we didn't feel it much. ನಾನು ಅಬುದಾಬಿಯಿಂದ ಬಂದಿರೋದು. ಅಲ್ಲಿ ನಾವು ಸಿ ವರ್ಲ್ಡ್ ಹತ್ರ ಹೋಗಿದ್ದಾಗ 2 days ಬ್ಯಾಕ್ ಅಂದ್ರೆ ಮೇಲ್ಗಡೆನೆ ಮಿಸೈಲ್ ಹೋಗಿದ್ ಕಾಣಿಸ್ತು, ಶಾರ್ಟ್ ಮಾಡಿದ್ದು. ಬಟ್ ಅಷ್ಟೇ, ಅದು ನೆಕ್ಸ್ಟ್ ದಿನ ಪೀಸ್ಫುಲ್ ಆಗೇ ಇತ್ತು. ಬಟ್ ಏರ್ ಸ್ಪೇಸ್ ಕ್ಲೋಸ್ ಮಾಡಿದ್ರಿಂದ ನಮ್ ಫ್ಲೈಟ್ ಕ್ಯಾನ್ಸಲ್ ಆಗಿತ್ತು. ಇವತ್ತು ಎತಿಹಾದ್ ಬೇರೆ ಫ್ಲೈಟ್ ಅರೇಂಜ್ ಮಾಡಿ ಕರ್ಕೊಂಡು, ಇಲ್ಲ ಅಲ್ಲಿ ಹೋಟೆಲ್ ಎಲ್ಲ ಅವರೇ ಅರೇಂಜ್ ಮಾಡಿದ್ರು, ಗವರ್ಮೆಂಟ್ ಅರೇಂಜ್ ಮಾಡಿದ್ರು. ಸೊ ನಮ್ ಸ್ಟೇನು ಎಕ್ಸ್ಟೆಂಡ್ ಮಾಡಿದ್ರು, ಮೀಲ್ಸು ಕೊಟ್ರು, ತುಂಬಾ ಚೆನ್ನಾಗಿ ನೋಡಿದ್ರು. ಫಸ್ಟ್ ಟೈಮ್ ನೋಡ್ದಾಗ ಭಯ ಆಯ್ತು, ಬಟ್ ಅಷ್ಟೇ ಫಸ್ಟ್ ಡೇ ಮಾತ್ರ